ಮಂಡ್ಯದಲ್ಲಿ ಟೂರಿಂಗ್ ಟಾಕೀಸ್ ನಡೀತಾ ಇದೆ. ಏಪ್ರಿಲ್ 18ರ ಬಳಿಕ ಎಲ್ಲವೂ ಪ್ಯಾಕ್ ಅಪ್ ಆಗುತ್ತೆ. ಆಮೇಲೆ ಸುಮಕ್ಕಾನೂ ಇಲ್ಲ, ಪಮಕ್ಕಾನೂ ಇಲ್ಲ ಅಂತ ವಾಗ್ದಾಳಿ ನಡೀತಾ ಇದೆ. ಸುಮಲತಾ ವಿರುದ್ಧವಾಗಿ ಈ ರೀತಿ ಹರಿಹಾಯ್ದಿರೋದು ಮತ್ಯಾರೂ ಅಲ್ಲ, ಸಂಸದ ಶಿವರಾಮೇಗೌಡರು. ಈ ಅಮ್ಮ ಮನೆಯಲ್ಲಿರೋದು ಬಿಟ್ಟು ಈಗ ಬಂದವಳೆ. ವಸತಿ ಸಚಿವರಾಗಿದ್ದಾಗ ಅಂಬರೀಶ್ ಮಾಡಿದ್ದೇನು ಅನ್ನೋ ಪ್ರಶ್ನೆಯನ್ನ ಕೂಡ ಸಂಸದ ಶಿವರಾಮೇಗೌಡರು ಮಾಡಿದ್ದಾರೆ. ಸುಮಲತಾ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ ಶಿವರಾಮೇಗೌಡರು. ನಿನ್ನೆನೂ ಕೂಡ ಗೌಡ್ತಿ ಅನ್ನೋ ವಿಚಾರವನ್ನ ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ್ರು. ಬಟ್ ಇವತ್ತು ಈ ಅಮ್ಮ ಮನೆಯಲ್ಲಿ ಇರೋದು ಬಿಟ್ಕೊಂಡು ಇವಾಗ ಬಂದವಳೆ, ವಸತಿ ಸಚಿವರಾಗಿದ್ದಾಗ ಅಂಬರೀಶ್ ಮಾಡಿದ್ದೇನು ಅನ್ನೋ ಪ್ರಶ್ನೆಯನ್ನ ಶಿವರಾಮೇಗೌಡರು ಮಾಡಿದ್ದಾರೆ. ಇನ್ನು ರಾಕ್ ಲೈನ್, ಸುಮಲತಾ, ದರ್ಶನ್ ಎಲ್ಲರೂ ನಾಯ್ಡುಗಳು. ಮಂಡ್ಯವನ್ನ ನಾಯ್ಡುಮಯ ಮಾಡೋದಕ್ಕೆ ನಾವು ಬಿಡಲ್ಲ. ಮತ್ತೆ ಸುಮಲತಾ ಜಾತಿಯನ್ನ ಈ ಸ್ಟೇಟ್ಮೆಂಟ್ ಕೊಡೋ ಮುಖಾಂತರವಾಗಿ ಸಂಸದ ಶಿವರಾಮೇಗೌಡರು ಕೆಣಕಿದ್ದಾರೆ. ನೆನೆನೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಶಿವರಾಮೇಗೌಡರು. ಮಂಡ್ಯ ಗೌಡ್ತಿ ಅಲ್ಲ, ಅವರು ನಾಯ್ಡು ಅಂತ ಇದ್ರು ಕೂಡ ಇಲ್ಲಿ ಬಂದ್ಕೊಂಡು ಗೌಡ್ತಿ ಅಂತ ಪ್ರಚಾರ ಮಾಡ್ತಿದ್ದಾರೆ ಅಂತ ಈಗ ಮಂಡ್ಯವನ್ನ ಓವರ್ ಆಲ್ ಅಂದ್ರೆ ಕಂಪ್ಲೀಟ್ ಆಗಿ ನಾಯ್ಡುಮಯ ಮಾಡೋಕೆ ಇವರೆಲ್ಲ ಹೊರಟಿದ್ದಾರೆ. ನಾವು ಅದಕ್ಕೆ ಬಿಡೋದಿಲ್ಲ ಅಂತ ಶಿವರಾಮೇಗೌಡರು ಹೇಳಿದ್ದಾರೆ. ಬಾಡಿ ತಂದ್ರಲ್ಲ, ನಮ್ಮ ಅಂಬರೀಷ್ ಅಂತ ನೀವೆಲ್ಲ ನೋಡಕ್ ಬಂದ್ರಲ್ಲ, ಇವರೆಲ್ಲ ನಮ್ಗೆ ಹಾಕಿಲ್ಲ, ಇವೊಂದ್ಸರಿ ನಡೀತಾ ಇದೆ. ಸುಮಲತಾ ಟೂರಿಂಗ್ ಟಾಕೀಸ್ ಇವತ್ತು ದರ್ಶನ್ ಬಂದವಲ್ಲ, ಇವನು ನಾಯ್ಡು, ರಾಕ್ಲೈನು ನಾಯ್ಡು, ಸುಮಲತಾ ನಾಯ್ಡು, ಗೌಡರುಗಳ ಏನಾಗ್ಬೇಕು? ನಾಯ್ಡುಗಳು ಭಯನ ಮಂಡ್ಯ ಜಿಲ್ಲೆ ಬೆಂಗಳೂರಲ್ಲೆಲ್ಲ ವರ್ಷ ಹೋಗ್ತಿದ್ದಾರೆ ನಾಯ್ಡುಗಳು. ಇಡೀ ಬೆಂಗಳೂರಿನ ಹಣಕಾಸಿನ ರಿಯಲ್ ಎಸ್ಟೇಟ್ ಆವರಿಸಿಕೊಂಡಿರ್ತಕ್ಕಂಥವ್ರು ತೆಲುಗಾಯ್ಡು ಮತ್ತು ತಮಿಳುನಾಯ್ಡು. ಇದು 18ನೇ ತಾರೀಕು ನಡೀತದೆ ಶೂಟಿಂಗ್ ಮಂಡ್ಯದಲ್ಲಿ. 18 ಸುಮಕ್ಳು ಇಲ್ಲ, ಸುಮಕ್ಕ ಅವ್ರು ಯಾರೊಬ್ಬ ರಾಕ್ಲೈನ್ ವೆಂಕಟೇಶ, ನಮ್ಮ ಹತ್ತಿ ಸ್ನೇಹಿತರವರೆಲ್ಲ. ಆಮೇಲೆ ರಾಕ್ಲೈನ್ ವೆಂಕಟೇಶನ ಕಾಂಗ್ರೆಸ್ ಹೋಗ್ತೀರಾ ಹುಡುಗಕ್ಕೆ? ನೀವು ಹೇಳಿ, ಹುಡುಗಕ್ಕೆ ಹೋಗ್ತೀರಾ? ನಾನು ಕೇಳ್ತೀನಿ ನಿಮ್ಮ ಮೂಲಕ, ನನ್ನನ್ನ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಮುಖಂಡರಿಗೆ ಕೇಳ್ತೀನಿ, ಮತ್ತೊಂದ್ಸರಿ ಮಂಡ್ಯ ಜಿಲ್ಲೆ ಜನಕ್ಕೆ ಒಣಮುಕ್ಸ ಕೆಲಸ ಮಾಡಬೇಡಿ. ನೀವು